ನಮಸ್ಕಾರ ರೀ ಎಲ್ಲರಿಗೂ. ಈ ವಿಡಿಯೋದಾಗ ಏನೈತಿ, IPL 2026 ಒಳಗೆ ಯಾವ ಟೀಮ್ ಅಂತ ದಮ್ ಐತಿ, ಯಾವ ಟೀಮ್ ಸ್ಟ್ರಾಂಗ್ ಐತಿ, ಸೊ ಎಲ್ಲ ಈ ವಿಡಿಯೋ ತಿಳ್ಕೊಂಡು ಅಂದರೆ ಇದ್ಲ ಸ್ಪೆಷಲಿ ಫಾರ್ ಓಪನಿಂಗ್ ಪೇರ್ ಯಾವ ಟೀಮ್ದಾಗ ಸ್ಟ್ರಾಂಗ್ ಐತತ್ತೆ ಈ ವಿಡಿಯೋದಾಗ ಫುಲ್ ತಿಳ್ಕೊಂಡು ಅದಕ್ಕೆ ವಿಡಿಯೋನ ಕೊಂಡವ್ರು ನೋಡ್ರಿ. ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ. ಎಸ್, ತಡ ಮಾಡ್ಲಾರ್ದ ನಮ್ಮ ಫಸ್ಟ್ ಟೀಮ್ ಕಡೆ ಬಂದ್ಬಿಡ್ನು. ಅಂದ್ರೆ ಹಿಂಗೆ ತಳಗಿಂತ್ರ ಹೋಗಿ ಫಸ್ಟ್ನೇ ಟೀಮಿಗೆ ಬರ್ತೀನಿ. ಓಕೆ, ನೀವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಷ್ಟು. ಈಗ IPL 2026 ಒಳಗೆ ನನ್ನ ಪ್ರಕಾರ ಯಾವ ಟೀಮ್ ಓಪನಿಂಗ್ ಪೇರ್ ಸ್ಟ್ರಾಂಗ್ ಅದಾವ ಅಂತ ಹೇಳಿ 10ನೇ ನಂಬರ್ ಅಂತ ಬರ್ಲಾತ್ನೆ. 10ನೇ ನಂಬರ್ ಐತ್ರೊಳಗೆ ನಾ ಇಡ್ತೀನಿ. ಯಾವ ಟೀಮಪ್ಪ ಅಂದ್ರೆ ಅದು KKR ಇಡ್ತೀನಿ. KKR ಟೀಮ್ನ 10ನೇ ನಂಬರ್ ಓಪನಿಂಗ್ ಪೇರ್ ಆಗಿ ಇಡ್ತೀನಿ. ಯಾಕಂದ್ರೆ ಇವ್ರ ಕಡೆ ಅದಾರು ಸುನಿಲ್ ನಾರಾಯಣ್ ಆ್ಯಂಡ್ ಫಿನ್ ಅಲೆನ್. ಸುನಿಲ್ ನಾರಾಯಣ ಪಾರ್ಟ್ ಟೈಮರ್, ಒಂದು ವರ್ಷ ಇವ್ರೇನಂತ ಸ್ಲಾಗ್ ಹಿಟ್ಟರ್ತ ಹೇಳ್ಬೇಕು, ಪರ್ಫೆಕ್ಟ್ ಆಡ್ತಾರ್ತ ಹೇಳಂಗಿಲ್ಲ. ಒಂದು ವರ್ಷ ಲಕ್ ಇರುತ್ತೆ, ಒಂದು ವರ್ಷ ಇಲ್ಲ. ಸೊ ಹಿಂಗೆ ಆಲತ್ತಿ. ಮತ್ತು ಹಂಗೆ ವಯಸ್ಸು ಜಾಸ್ತಿ ಆಗಿರೋ ಕಾರಣ ಹೆಂಗೆ ಚಲೋ ಆಡ್ತಾರೋ ಡೌಟ್ ಐತೆ ನನಗೆ ಈ ಸಲ IPLದಾಗ. ಸೊ ಅದಕ್ಕೆ ಇವ್ರ ಮೇಲೆ ಡೌಟ. ಮತ್ತು ಇನ್ನೊಂದು ಫಿನ್ ಅಲೆನ್, ಇವರು IPL ಆಡೇ ಲಿಡ್ ದಿವಸ ಆದರು. ಸೊ IPL ಇಂಡಿಯಾ ಪಿಚ್ಗೆ ಹೆಂಗೆ ಓದ್ಕೋತಾರೋ ಇದು ಡೌಟ್ ಇರೋ ಕಾರಣ ಇವ್ರು ಯಾಕೋ ಅಟ್ ಪಕ್ಕ ಈ ಜೋಡಿ ಮುಂದಕ್ಕೆ ಹೋಗಲಿ IPLದಾಗ ಐತೆ ಅನ್ಕೊಂಡ. ಸೊ ಇವ್ರಿಗೆ ನಾ ಈ ರೇಟಿಂಗ್ಸ್ ಹೊಡತ್ನೆ. 10ನೇ ನಂಬರ್ ಓಪನಿಂಗ್ ಪೇರ್ ಒಳಗೆ 9ನೇ ನಂಬರ್ ಓಪನಿಂಗ್ ಪೇರ್ ಒಳಗೆ ಯಾವುದಪ್ಪ ಅಂದ್ರೆ ಅದು ಗುಜರಾತ್ ಟೈಟನ್ಸ್ ಓಪನಿಂಗ್ ಪೇರ್. ನಿಮ್ಗೆ ಎಲ್ಲ ಶಾಕ್ ಆಗ್ಬೋದು ಯಾರು ಬರ್ತಾರೆ ಅಂದಿದ್ರೊಳಗೆ ಬಟ್ಲರ್ ಆ್ಯಂಡ್ ಬಟ್ಲರ್ ಆ್ಯಂಡ್ ಶುಭ್ಮನ್ ಗಿಲ್. ಸೊ ನೀವೆಲ್ಲ ಹೇಳ್ಬೋದು ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಅವರು ಇವರೆಲ್ಲದಕ್ಕೆ ಈ ಜೋಡಿ ಒಳಗೆ ಬಂದರೆ ಯಾಕೋ ಕೆಮಿಸ್ಟ್ರಿ ಪಕ್ಕ ಗೊತ್ತಾಗ್ಬಲ್ತು, ಪಕ್ಕ ಹತ್ತೋಲ್ತು. ಯಾಕಂದ್ರೆ ಬಟ್ಲರ್ ಅವರು ಮೊದಲು ಒಂದು ಸಲ 3ನೇ ನಂಬರ್ ಬರ್ತಾರೆ, ಒಮ್ಮೆ ಓಪನಿಂಗ್ ಬರ್ತಾರೋ. ಸೊ ಅದಕ್ಕೆ ಇಲ್ಲಿ ಗೊಂದಲ ಹಾಕಿರೋ ಕಾರಣ ಬಟ್ಲರ್ ಅವರು ಓಪನಿಂಗ್ ಒಳಗೆ ಮಾತಾಡಿ ಹೆಂಗೆ ಆಡ್ತಾವ್ರು ಅಂದರೆ ಈಗ 2-3 ವರ್ಷ ಆದವರು 3ನೇ ನಂಬರ್ ಒಳಗೆ ಆಡಿ ರೂಢ ಇತ್ತು. ಸೊ ಅದಕ್ಕೆ ಈಗ ಹೆಂಗೆ ಆಡ್ತಾರೋ ಅನ್ನೋ ಡೌಟ್ ಭಾಳ ಐತಿ. ಸೊ ಹಂಗೆ ಗಿಲ್ ಅವರು T20 ಒಳಗೆ ನೀವು T20 ಟೀಮ್ನ ನೋಡಿದ್ರಿ. T20 ಒಳಗೆ 6 ಪೂರ ಹೊಡಿಯೋ ಕೆಪಾಸಿಟಿ ಐತಿ. ಸ್ವಲ್ಪ ಸ್ಲೋ ಸ್ಟ್ರೈಕರ್ಡ್ಲ ಆಡುತ್ತಾರೋ. ಸೊ ಅವ್ರ ಟೀಮಿಗೆ ಹರ್ಟ್ ಆಗ್ಬೋದು, ಇದು ಓಪನಿಂಗ್ ಪೇರಿಗೆ ಹರ್ಟ್ ಆಗಬಹುದು ಅಂಥೇಳಿ ಇವ್ರನ್ನ ನಾನು 9ನೇ ಸ್ಥಾನ ಇಂಟ್ರೆಸ್ಟ್ಲಾತ್ನ. ಇನ್ನು 8ನೇ ಸ್ಥಾನಕ್ಕೆ ಬರ್ನು. 8ನೇ ಸ್ಥಾನಕ್ಕೆ ಬಂದ್ರೆ ಇಲ್ಲಿ 8ನೇ ಸ್ಥಾನ ಭಾಳ ಅಂದ್ರೆ ಭಾಳ ಟಫ್ ಫೈಟ್ ಐತಿ ಹೇಳ್ಬೇಕಾರೆ. ಕರೆ ಐ ಹರ್ಡ್ಲಿ ಇಲ್ಲಿ 8ನೇ ಸ್ಥಾನ ಯಾರು ಕೊಡ್ತಂದ್ರೆ ನಾನು ಕೊಡೋದು LSG ದವ್ರಿಗೆ ಕೊಡ್ತೀನಿ. LSG ದವ್ರಿಗೆ ಮಾರ್ಕ್ರಮ್ ಆ್ಯಂಡ್ ಮಿಚಲ್ ಮಾರ್ಷ್. ಎದಕ್ಕೆ ಮಾರ್ಕ್ರಮ್ ಆ್ಯಂಡ್ ಮಿಚಲ್ ಮಾರ್ಷ್ ಅದು ಕ್ಲಿಯರಾಗಿ ಹೇಳ್ತೀನಿ. ನೀವು ಮಾರ್ಕ್ರಮ್ ಆ್ಯಂಡ್ LSG ಟೀಮ್ ಓವರ್ಸೀಸ್ ಪ್ಲೇಯರ್ಸ್ ಕೇಳಿದ್ರು ಮಾರ್ಕ್ರಮ್, ಮಿಚಲ್ ಮಾರ್ಷ್, ನಿಕೋಲಸ್ ಪೂರನ ಮತ್ತು ಹಸ್ರಂಗ್ ಬೇರೆ ತೊಗೊಂಡಾರ. ಸೊ ಇಷ್ಟು ಜನ ಆಗಿರೋಕ್ಕಿಂತ ಒಬ್ಬರನ್ನಾರ ಚೇಂಜ್ ಮಾಡಬೇಕು ಅವರು. ಲಕ್ನೋದವ್ರು ಒಬ್ಬರು ಪೇರ್ನ ಚೇಂಜ್ ಮಾಡೋದಿಂತ. ಸೊ ಇದು ಪಕ್ಕ ಆಡೋ ಪೇರ್ ಅಲ್ಲ, ಇದು ಓಪನಿಂಗ್ ಪೇರ್ ಅಂತ 100% ಆಡೋದೇ ಅಂತ ಹೇಳಲ್ಲ. ಆಡಿದ್ರು ಇವರು ಮಿಚಲ್ ಮಾರ್ಷ್ ಆ್ಯಂಡ್ ಮಾರ್ಕ್ರಮ್ ಪಕ್ಕ ಓಪನರ್ಸ್ ಅಲ್ಲಿ ಇವರು. ಅಂದ್ರೆ ಹೋದ ಸಲ ಭಾರಿ ಆಡಿದ್ರೆ ಅದು ನಂಬ್ಕೋತೀನಿ. ಸೊ ವರ್ಷ ಆಗತ್ತೆ ತಂದ್ಕೊಳಕ್ಕೆ ಬರಲ್ಲ ನಾವು. ಮಾರ್ಕ್ರಮ್ ಓಪನರ್ ಆದ್ರೆ ಮಿಚಲ್ ಮಾರ್ಷ್ ಅಲ್ಲಲ್ಲ, ಅವರು ಓಪನಿಂಗ್ ಎಲ್ಲ ಮಾಡತ್ತಾರ ಸದ್ಯಕ್ಕೆ ಪ್ರಾಪರ್ ಓಪನರ್ ಅಲ್ಲ ಅವರು. ಸೊ ಒಂದು ವೇಳೆ ಏನಂದರೆ ಫಾರಿನರ್ ಮೇಲೆ ನಂಬಿಕೆ ಹಿಡಿದು ಸ್ಪೆಷಲಿ ಫಾರ್ ಆಸ್ಟ್ರೇಲಿಯನ್ಸ್ ಪ್ಲೇಯರ್ಸ್ ಮೇಲೆ ಡೌಟ್ ಅದು ನಂಬಿಕೆ ಹಿಡಿದು ತಪ್ಪು. ಸೊ ಅದಕ್ಕೆ ಆ ನಂಬಿಕೆಗೆ ಈ ವರ್ಷ ಮಿಚಲ್ ಮಾರ್ಷ್ ಅವ್ರು ಆಡ್ತಾರಲ್ಲ ಅನ್ನೋದು ದೊಡ್ಡ ಏನೈತಿ ಡೌಟ್ ಆಗಿ ಕೂತೈತಿ LSG ಟೀಮಿಗೆ. ಸೊ ಇದರಿಂದ ಏನೈತಿ, ನಾ ಇವ್ರನ್ನ 8ನೇ ನಂಬರ್ ಒಳಗೆ ಇಡ್ಲಾತ್ನೆ. ಇನ್ನು 7ನೇ ನಂಬರ್ ಯಾವ ಟೀಮಿಗೆ ಕೊಡ್ಬೇಕಾದ್ರೆ ಹೆವಿ ಫೈಟ್ ಐತ್ಕರೆ ನಾ ಅಂತೂ ಹೇಳತ್ನಿ. ಇನ್ನು ನಾನು 7ನೇ ನಂಬರ್ ಬಂದು ಕೊಡ್ತೀನಿ. 7ನೇ ನಂಬರ್ ನನ್ನ ಪ್ರಕಾರ ಇಲ್ಲಿ ಯಾವ ಟೀಮಿಗೆ ಕೊಡ್ಬೇಕಂದ್ರೆ ಒಂದು ಯಾವ ಟೀಮಪ್ಪ ಇದು CSK ಕೊಡ್ತೀನಿ 7ನೇ ನಂಬರ. ಎದಕ್ಕಂದ್ರೆ 7ನೇ ನಂಬರ್ ಒಳಗೆ CSK ನನ್ನ ಪ್ರಕಾರ ಇವರು ಈ ಸಲ ಆಯುಷ್ ಮಾತ್ರೆ ಆ್ಯಂಡ್ ಸಂಜು ಸ್ಯಾಮ್ಸನ್ ಅವ್ರು ಬಿಡ್ತಾರೆ. ಓಕೆ, ಆಯುಷ್ ಮಾತ್ರನ ಎದಕ್ಕೆ ಇವ್ರನ್ನ 7ನೇ ನಂಬರ್ ಇವ್ರನ್ನ ಮುಂದೆ ಇಡ್ತೀನಿ. 3-4 ಇಟ್ಟಕ್ಕೆ ಇಡ್ತೀನಿ. ಕರೆ ಎದಕ್ಕೆ ಇವ್ರನ್ನ 7ನೇ ನಂಬರ್ ಇರ್ತೀನಿ ಅದಕ್ಕೂ ಕಾರಣ ಕೊಡ್ತೀನಿ. ಏನಂದ್ರೆ ಆಯುಷ್ ಮಾತ್ರೆ ಈಗ ಸದ್ಯಕ್ಕಿನ ಫಾರ್ಮ್ ಚಲೋ ಇಲ್ಲ. ಮೊನ್ನೆ ನಾನು ನೋಡ್ಲತ್ತೀನಿ ವರ್ಲ್ಡ್ ಕಪ್ಪಿಂದ ಫಾಲೋ ಮಾಡೋದು ಆ ಕಡೆ ಎಲ್ಲ ಮೊನ್ನೆ ಸ್ವಲ್ಪ ಲೋ ಪರ್ಫಾರ್ಮ್ ಮಾಡ್ಲತ್ತಾರೋ. ಹಂಗೆ ಸಂಜು ಸ್ಯಾಮ್ಸನ್ ಅವರು ಹೊಸ ಫ್ರಾಂಚೈಸಿ ಚೆನ್ನೈ ಪಿಚ್ಚಿಗೆ ಹೊಂದ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಕತಿ. ಸೊ ನೋಡುವ ಏನಾಕತಿ, ಇವ್ರು ಹೊಂದ್ಕೋತಾರಲ್ಲೋ. ಮತ್ತು ಇದು ಯಂಗ್ ಆ್ಯಂಡ್ ಆಯುಷ್ ಮಾತ್ರೆ ಮತ್ತು ಹಂಗೆ ಸಂಜು ಸ್ಯಾಮ್ಸನ್ ಜೋಡಿ ಹೆಂಗೆ ಆಡ್ತೈತೆ ಕುತೂಹಲ ಐತೆ. ನಾನು ಏನೋ ಪಕ್ಕ ನೋಡಿಲ್ಲ, ಅದಕ್ಕೆ ಇವ್ರನ್ನ 7ನೇ ನಂಬರ್ಲಾಗ ಇಡತ್ನಿ. ಇನ್ನು 6ನೇ ನಂಬರ್ಗೆ ಬತ್ತಂದ್ರೆ 6ನೇ ನಂಬರ್ಗೆ ನಾ ಇಡ್ಲತ್ನಿ
ಮುಂಬೈ ಇಂಡಿಯನ್ಸ್ ಅವ್ರು ನೀನು ಗುರು ದೊಡ್ಡ ಫ್ರಾಂಚೈಸಿನ ತಾಳಿಗಿಟ್ಲೆ ಅನ್ನಂಗಿಲ್ಲ. ಇಲ್ಲಿ ರಿಯಲ್ ಆಗಿ ಯೋಚನೆ ಮಾಡಿ ಇಡ್ಲಾತ್ನ. ಏನಂದ್ರೆ ಇಲ್ಲಿ ರೋಹಿತ್ ಶರ್ಮಾ ಅಂಡ್ ಕ್ವಿಂಟನ್ ಡಿಕಾಕ್ ರೋಹಿತ್ ಶರ್ಮಾ ಮತ್ತು ಕ್ವಿಂಟನ್ ಡಿಕಾಕ್ ಇದ್ರು ನೀ ಯಾಕೆ 6ನೇ ನಂಬರ್ ಇಲ್ಲತ್ತಿವ್ರು ಅಂತ ಕೇರ ಅದಕ್ಕೊಂದು ಕಾರಣ ಐತಿ. 6ನೇ ನಂಬರ್ ರೋಹಿತ್ ಶರ್ಮಾ ಇದು ಏನೋ ಕ್ವಿಂಟನ್ ಡಿಕಾಕ್ ಅವ್ರದ್ದು ಕೇರ. ಒಂದು ಕ್ವಿಂಟನ್ ಡಿಕಾಕು ಹೆವಿ ಅಂದ್ರೆ ಹೆವಿ ದಿವಸ ಅನ್ನಕ್ಕೆ ಏನೈತಿ, ಇವರು T20 ಒಳಗೆ ಸ್ವಲ್ಪ ಲೋ ಸ್ಟ್ರೈಕ್ ರೇಟ್ ಅಂದ್ರೆ ಚಲೋ ಉಳ್ಕಿದ ಒಮ್ಮೆ ಚಲೋ ಆಡ್ತಾವೆ ಒಮ್ಮೆಲ್ಲ, ಒಂದೊಂದು ಸಲ ಹೆವಿ ಕಮ್ಮಿ ಸ್ವಲ್ಪ ಸ್ಟ್ರೈಕ್ ರೇಟ್ ಆಡ್ತಾರೋ. ಅದ್ರ ಸಂಬಂಧ ಇವ್ರಿಗೆ ಈ ಓಪನಿಂಗ್ ಒಳಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದತ್ ನಾನು ಗೊತ್ತೇನೆ ಸ್ಪೆಷಲಿ. ಇನ್ನು ರೋಹಿತ್ ಶರ್ಮಾ ಅವ್ರ ಕಡೆ ಬಂದ್ರೆ ರೋಹಿತ್ ಶರ್ಮಾ ಅವರು T20 ಅಂತ ರಿಟೈರ್ಮೆಂಟ್ ಕೊಟ್ಟಾಗೈತಿ. ಸೊ ಅದಕ್ಕೆ ಅವರು ಮುಂಬೈ ಅದು IPL ಆಗಾದ್ರು ಸ್ವಲ್ಪ ಬರ್ತಾ ಸ್ವಲ್ಪ ಫಾರ್ಮ್ ಕಳ್ಕೊಂಡಾರು. ಸೊ ಈ ವರ್ಷ ಫಾರ್ಮ್ ಕಂಡ್ಕೊಂಡ್ರೆ ತೀರಾ ಬಾರಿ ಆಕತಿ. ಸೊ ಹೋದ ವರ್ಷದ ಬೇಸ್ಡ್ ಪರ್ಫಾರ್ಮೆನ್ಸ್ ನಾ ಕೊಡ್ಲಾತಿದ್ದು ರೇಟಿಂಗ್ಸ. ಓಕೆ, ಇವ್ರು 6ನೇ ನಂಬರ್ ಅಂದ್ರೆ 5ನೇ ನಂಬರ್ಗೆ ಯಾರು ಬರ್ತಾರಂದ್ರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಬರ್ತಾರೆ. 5ನೇ ನಂಬರ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ಬರ್ತಾರೋ. ಹ್ಯಾಂಗೆ 5ನೇ ನಂಬರ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಒಳಗೆ ನೋಡ್ರಿ ನೀವು ಓಪನಿಂಗ್ ಪೇರ್ ಒಳಗೆ ನಮ್ಮ KL ರಾಹುಲ್ ಹಂಗೆ ಬೆನ್ ಟಿಕೆಟ್ ಬರ್ತಾರೆ. ನಮ್ಮ KL ರಾಹುಲ್ ಅವರು ಸಾಕಾದಾಗ ಆಡತ್ತಾರ, ಅದೇನಿಲ್ಲ. ಹೋದ ವರ್ಷ ಮಿಡ್ಲ್ ಆರ್ಡ್ನ ಬಂದಾಡ್ರಿ, ಒಮ್ಮಿಗೆ ಬಂದು ಓಪನಿಂಗ್ ಅಂದ್ರೆ ನಮ್ಮ KL ರಾಹುಲ್ ಅವ್ರು ಎಲ್ಲರೂ ಹೊಂದ್ಕೋತಾರೆ ಕರೆ, ಅಂದರೂ ಸ್ವಲ್ಪ ಕಷ್ಟ ಆಕೈತಿ. ಅದಕ್ಕೆ ಒಮ್ಮಿಗೆ ಮಿಡ್ಲ್ ಆರ್ಡರ್ ಅಂತ ಬಂದು ಓಪನಿಂಗ್ ಆಡಿದ್ರೆ ಹೆವಿ ಕಷ್ಟ ಆಕೈತಿ. ಸೊ ಇನ್ನು ಹೆಂಗೆ ಓವರ್ಕಮ್ ಮಾಡ್ತಾರೋ ನಮ್ಮ KL ರಾಹುಲ್ ಅಂತ ನೋಡ್ದೈತಿ. ಇನ್ನೊಂದು ಬೆನ್ ಟಿಕೆಟ್ ನಮ್ಮ ಇಂಡಿಯಾದಾಗ ಚಲೋ ಆಡ್ಯಾರ, ಆದ್ರೆ IPL ಅಂತ ಬಿಗ್ ವೇದಿಕೆದಾಗ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ನೋಡ್ಬೇಕು. ಬೆನ್ ಟಿಕೆಟ್ ಒಂದೆರಡು ಸೀರೀಸ್ ಎಲ್ಲ ಆಡ್ಯಾರ ನಮ್ಮ ಇಂಡಿಯಾದ ಮೇಲೆ, ಆದರೂ ಇದ್ರೊಳಗೆ ಹೆಂಗೆ ಆಡ್ತಾರೆ ನೋಡ್ಬೇಕು. ಅವರು ಇಂಗ್ಲೆಂಡ್ ಬೌನ್ಸಿ ಪಿಚ್ನಾಗೆಲ್ಲ ಆಡ್ಯಾರ ಕರೆ, ಇಂಡಿಯಾ ಇದು ಬೇರೆ ಪಿಚ್. ಸೊ ಅದಕ್ಕೆ ನಮ್ಮ ಇಂಡಿಯಾ ಪಿಚ್ನ ಹೆಂಗೆ ಆಡ್ತಾ ನೋಡ್ಬೇಕು. ಇದಕ್ಕೆ ಇವ್ರನ್ನ 5ನೇ ನಂಬರ್ ಕೊಡ್ಲಾತೀನಿ. 4ನೇ ನಂಬರ್ ಯಾವ್ದಪ್ಪ ಅಂದ್ರೆ ಇಲ್ಲಿ 4ನೇ ನಂಬರ್ ಬಂದು ಇವ್ರಿಗೆ ರಾಜಸ್ಥಾನ್ ರಾಯಲ್ಸ್ ಅವ್ರು ಕೊಡ್ಲಾತೀನಿ. ರಾಜಸ್ಥಾನ್ ರಾಯಲ್ಸ್ ಯಾಕೆ 4ನೇ ನಂಬರ್ ಅಂದ್ರೆ ಈ ಟೀಮ್ನಾಗ ಜೈಸ್ವಾಲ್ ಆ್ಯಂಡ್ ವೈಭವ್ ಸೂರ್ಯವಂಶಿ ಇಬ್ಬರು ಅದಾರ, ಇಬ್ಬರು ಹಾಕೊಂಬಿಡಿ ಬ್ಯಾಟ್ಸ್ಮನ್. ಸೊ ಅದಕ್ಕೆ ಏನೈತಿ ಅಪೋನೆಂಟ್ಗಳಿಗೆ ಇವ್ರನ್ನ ಪೇಸ್ ಮಾಡೋದಾಗ ಕಷ್ಟ ಆಕೈತಿ. ಸೊ ಇವ್ರನ್ನ ವಿಕೆಟ್ ತೆಗೆದ್ರೆ ಅಟ್ಟೆ ಅವ್ರು ಗೆಲ್ಲಕ್ಕಾಕತಿ. ಇಬ್ರು ಧ್ವಂಸ ಮಾಡಿಕಿರ್ತಾರೆ ಇವ್ರು. ಅದಕ್ಕೆ ಇವ್ರನ್ನ 4ನೇ ನಂಬರ್ ಕೊಡ್ಲಾತೀನಿ, SSC ಜೈಸ್ವಾಲ್ ಆ್ಯಂಡ್ ವೈಭವ್ ಸೂರ್ಯವಂಶಿ ಪೇರ್ನ. ಇನ್ನು 3ನೇ ನಂಬರ್ ಯಾವ್ದು ಕೊಡ್ಲಾತೀನಿ ಅಂದ್ರೆ 3ನೇ ನಂಬರ ಪಂಜಾಬ್ ಕಿಂಗ್ಸ್ನ ಟೀಮು ಪ್ರಭ್ಸಿಮ್ರನ್ ಸಿಂಗ್ ಆ್ಯಂಡ್ ಇವ್ರು ಯಾರಪ್ಪ ಇದು ಪ್ರಿಯಾಂಶ್ ಪ್ರಭ್ಸಿಮ್ರನ್ ಆ್ಯಂಡ್ ಶ್ರೇಯಾನ್ಸ್ ಆರ್ಯ. ಸೊ ಇವ್ರಿಗೆ ಕೊಡ್ಲಾತೀನಿ. ಅದಕ್ಕಂದ್ರೆ ಇವರು ವರ್ಷ ಚಲೋ ಆಡ್ಲತ್ತಾರೆ. ಒಂದು ಸ್ವಲ್ಪ ಏನೈತಿ, ಇವ್ರು ಯಂಗ್ ಪ್ಲೇಯರ್ಸ್ ಆಗಿದ್ರು ಆ ರೆಪ್ಯುಟೇಷನ್ಗಿಂತ ಭಾರಿ ಆಡ್ಲತ್ತಾರೆ ಸೇಬಕ್ಕು. ಸೊ ಇವ್ರು ಒಂದು ಸ್ವಲ್ಪ ಭಾರಿ ಆಡೋದಂತ ಅದಕ್ಕೆ ಇವರ 3ನೇ ನಂಬರ್ ಕೊಡ್ಲಾತೀನಿ. ಇನ್ನು 2ನೇ ನಂಬರ್ ಏನೈತಿ ಅದು SRHನ ಡೇಂಜರಸ್ ಬ್ಯಾಟಿಂಗ್ ಪೇರ. SRHನ ಡೇಂಜರಸ್ ಬ್ಯಾಟಿಂಗ್ ಪೇರ್ ಅಂದರೆ ಅದು ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಹೆವಿ ಅಂದರೆ ಹೆವಿ ಫಾರ್ಮ್ ಅದಾರೆ. ನಂಬರ್ 1 ಡ್ಯಾಂಕ್ಡ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಆದ್ರೆ ನಂಬರ್ ಅಲ್ಲಾಗೈತಿ. ಈ ಟ್ರಾವಿಸ್ ಹೆಡ್ ಅಂತೂ 3 ಫಾರ್ಮೆಟ್ ಒಳಗೆ ಕಿತ್ತಾಕಿ ಬಿಡ್ತಾರೆ ಹೇಳ್ಬೇಕು ಎಲ್ಲ ಟೀಮ್ಗಳನ್ನ. ಅದಕ್ಕೇನೈತಿ ನನ್ನ ಪ್ರಕಾರ ಕೊಡ್ಲಾತ್ನ 2ನೇ ನಂಬರ್ ಕೊಡ್ಲಾತ್ನ SRH ಟೀಮಿಗೆ. ಇನ್ನು ಫಸ್ಟ್ ಅಂತಂದ್ರೆ ನಿಮ್ಗೆ ಗೊತ್ತೈತಿ ನಮ್ಮ RCB ಫಸ್ಟ್ ನಂಬರ್ಗೆ ಐತಿ. ಯಾಕಪ್ಪ ಅಂತಂದ್ರೆ ನಮ್ಮ RCB ಒಳಗೆ ವಿರಾಟ್ ಕೊಹ್ಲಿ ಅವ್ರದ್ದು ಸ್ಪೆಷಲಿ ಅದ್ರ ಸಂಬಂಧ. ಇನ್ನೊಂದು ಪಿಲ್ ಸಾಲ್ಟ್ ನಂಬರ್ 2 ರ್ಯಾಂಕ್ಡ್ ಬ್ಯಾಟ್ಸ್ಮನ್ ICC T20 ಒಳಗೆ. ಮತ್ತು ನಮ್ಮ ವಿರಾಟ್ ಕೊಹ್ಲಿ ಸಿಚುವೇಶನ್ ತಕ್ಕಂಗೆ ನೀವು 120 ರನ್ ಹೊಡಿಯೋದು ಹೆಂಗೆ ಸ್ಲೋ ಆಡ್ಬೇಕು ಅನ್ನೋದು ಗೊತ್ತಾ, ಹೆಂಗೆ ಸ್ಪೀಡ್ ಆಡ್ಬೇಕು ಅನ್ನೋದು ಗೊತ್ತಾ, ಎಲ್ಲ ಗೊತ್ತಿರುವ ಸಕಲಗಲ ವಲ್ಲಭ ನಮ್ಮ RCB ಆಗಿರೋದಂತ್ರ ಇಂಥ ಜೋಡಿ ನಮ್ಮ RCB ಈ ಸಲ ಪಕ್ಕ ಕಮಾಲ್ ಮಾಡ್ತೈತೆ. ಈ ಸಲ IPLದಾಗ ದಮ್ ಇರುವಂಥ ಪೇರ್ ಅಂತ ನಾನು ಗೊತ್ತೀನಿ ಫಸ್ಟಾಗಿ. ಸೊ ಇದು ನನ್ನ ಪ್ರಿಡಿಕ್ಷನ್ ಅಂದ್ರೆ ಅನಾಲಿಸಿಸ್ ಮಾಡಿದ ಪ್ರಕಾರ. ಸೊ ನಿಮಗೆ ಯಾವ ಟೀಮ್ ಯಾವ ಪ್ಲೇಸ್ನಾಗ ಇರ್ಬೇಕಾಯ್ತು ಅಂತೇಳಿ ವಿಡಿಯೋದಾಗ ಕಾಮೆಂಟ್ ಮಾಡಿರಿ. ಸೊ ಏನಾರ ತಪ್ಪು ಏನಾರ ಬೈಲಕ್ಕೆ ಹೋಗ್ಬೇಡ್ರಿ. ಸೊ ಕಾಮೆಂಟ್ನ ಹೇಳ್ರಿ ಸಾಕು. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.